ಇಲ್ಲ. ಯಾಕಂದ್ರೆ ಎಣ್ಣೆ, ಅದೇ ಕಾಲಕ್ಕೆ ಬಟ್ಟೆ ಅಂದ್ರೆ ಹತ್ತಿ, ಇದ್ರ ಜೊತೆಗೆ ಆಹಾರ, ಇವು ಮೂರು ಆಗಿ ಬೆಳೀತಪ್ಪ ಅಂತಂದ್ರೆ ಮನುಷ್ಯಗೆ ಬೇಕಾಗಿದ್ದಿಲ್ಲಪ್ಪ. ಮನೆ ಕಟ್ಟಿಕೊಳ್ಳಿಕ್ಕೆ ಮಾಡಲಿಕ್ಕೆ ಇಲ್ಲಿ ಮಣ್ಣದ ಮತ್ತಿನೋದ ಸಿಮೆಂಟ್ ಮಾಡ್ಕೊಳ್ತಾ ಇದ್ವಿ, ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ. ಇಲ್ಲ ಇದು ನಮಗೆ ಇರೋದಕ್ಕೆ ಮನೆ ಬದುಕೋದಕ್ಕೆ ಒಂದು ಏನಪ್ಪ ಅಂತಂದ್ರೆ ಆಹಾರ, ಅದ್ರ ಜೊತೆಗೆ ಬಟ್ಟೆ, ನಿಡಿ, ಇವೆಲ್ಲ ಎಣ್ಣೆ, ಇವುಗಳು ಎಲ್ಲರಿಗೂ ಸರಿಯಾಗಿ ಸಿಗ್ತಪ್ಪ ಅಂತಂದ್ರೆ ಅದ್ರದ್ದು ಲಾಭ ಸರಿಯಾಗಿ ಯಾರು ಪ್ರೊಡಕ್ಟ್ ಮಾಡಿರ್ತಾರೆ, ಉತ್ಪಾದನೆ ಮಾಡಿರ್ತಾರೆ, ಲಾಭ ಬಂತಂದ್ರೆ ಸಹಜವಾಗಿ ಉದ್ಧಾರ ಆಗ್ತಾರೆ ಅವರು. ಇಲ್ಲಿ ಮಾರ್ಕೆಟ್ ಇಲ್ಲ ಪಾಪ ದುಡಿಯುವಂಥ ರೈತಗ ಅಥವಾ ಇನ್ನುಳಿದ ವರ್ಕರ್ಗಳಿಗೆ 90% ಆಫ್ ಜನ ಏನಂದ್ರೆ 90% ಅಥವಾ 90% ಜನ ನಮ್ಮಲ್ಲಿ ಕೂಲಿಕಾರರು, ಲೇಬರರು ಇವರೇ ಇದ್ದಾರೆ, ಕಾರ್ಮಿಕರಿದ್ದಾರೆ. ಇವ್ರಿಗೆ ಅವ್ರು ದುಡಿತಕ್ಕೆ ತಕ್ಕಂಥ ಪ್ರತಿಫಲ ಬರ್ತಾ ಇರಲಿಲ್ಲ. ಯಾರೋ ಕೆಲವು ಆರಾಮ್ ಕೂತ್ಕೊಂಡಂಥ ಏನು ಈ ಆಫೀಸಲ್ಲಿ ಕೂತ್ಕೊಂಡಂಥ ಮತ್ತೇನೋ ಮಾಡುವಂಥ ಒಂದಿಷ್ಟೇನು ಸೈನ್ಸ್ ಹೋಗಿ ದುಡಿಯೋದು ಬೇರೆ, ಆ ಮಾತು ಬೇರೆ, ಅವರಿಂದ ಹೊಸದೇನೋ ಬರ್ತಿರ್ತದೆ ಅವ್ರಿಗೆ ಆಗಲಿ. ಬಟ್ ಇನ್ನುಳಿದವರು ಡಿಪಾರ್ಟ್ಮೆಂಟ್ ನಾವು ವಿಚಾರ ಮಾಡಿದಾಗ ಅವೆಲ್ಲ ಅವ್ರಿಗೆ ಏನು ಮೆರಿಟ್ ಅದಲ್ಲ, ಮೆರಿಟಿಗೆ ಮೀರಿ ಅವ್ರಿಗೆ ಪೇಮೆಂಟ್ ಆಗೋದು ಮತ್ತೇನೋ ಆಗೋದು ನಾವು ನೋಡ್ತಾ ಇದ್ದೀವಿ. ತಪ್ಪಿ ಈ ಬೆಳೆದ ಬೆಳೆಗೆ ಬೆಲೆ, ಬೆಂಬಲ ಬೆಲೆ ಅನ್ನೋಕ್ಕಿಂತಲೂ ಲಾಭದ ಬೆಲೆ ಅವ್ರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಮೊನ್ನೆ ಹೋರಾಟ ಮಾಡಿದ್ರು. ಗುರ್ಲಾಪುರದಲ್ಲೇ ಒಂದು ಸಾಧನೆ ಮಾಡಿ ತೋರಿಸಿದ್ರು. ಅವ್ರು 300 ರೂಪಾಯಿ ಹೆಚ್ಚು ಮಾಡಿ ತೋರಿಸಿದ್ರು. ಎಷ್ಟಿಗೆ ನಿಲ್ಲಬಾರ್ದು ಅದು ಪ್ರತಿಯೊಂದು ಮನೆಗೆ ಹೋಗಿ ರೈತನ ಜಾಗೃತಿಗೊಳಿಸಿ ಮತ್ತು ಪ್ರತಿಯೊಂದು ಹಳ್ಳಿಗೂ ಗೋಡವನ್ನು ಸುಮ್ಮನೆ ಜೋಕ್ ಮಾಡ್ತಾ ಇಲ್ಲ ಇದನ್ನು. ಯಾಕಂದರೆ ಬೆಳೆದ ಬೆಳೆಗೆ ರಕ್ಷಣೆ ಮೊದಲು ಒದಗಿಸ್ಬೇಕಾಕೈತಿ. ಅಂದಾಗ ಇಟ್ಕೊಂಡು ಮೇಲೆ ಮಾರಿದ್ರೆ ರೇಟ್ ಬರ್ತೈತಿ. ಸಿಂಪಲ್ ಪಾಲಿಸಿ ಐತಿ. ಅದಕ್ಕೆ ಪ್ರತಿಯೊಂದು ಹಳ್ಳಿನೂ ಏನಪ್ಪ ಅಂದ್ರೆ ವ್ಯಾಪಾರ ಕೇಂದ್ರ ಆಗಬೇಕು. ಅದಕ್ಕೆ ಅದಾಗಲಿ, ಜೊತೆಗೆ ಪ್ರೊಡಕ್ಟ್ ಮಾಡೋದು ನೀರು ಬೇಕು ಅಗ್ರಿಕಲ್ಚರ್. ಇದಕ್ಕೆ ಇಲ್ಲಿ ನೋಡ್ರಿ ಎಣ್ಣೆ ಸಹಿತ ಹೊರಗಿನ ತರಿಸಾಗೈತಿ ಇವತ್ತು. ಉಕ್ರೇನೋ ಮತ್ತು ಯಾವ ದೇಶದಿಂದ ಎಣ್ಣೆ ತರಿಸ್ತಾ ಇದ್ದೀವಿ ಇವತ್ತು. ನಾವು ಎಣ್ಣೆ ಪದಾರ್ಥದಲ್ಲೇ ಬೆಳೆಯುವಂಥದ್ದು. ಕಬ್ಬು ಅದಕ್ಕೆ ಬೇಕು ರೀ, ಯಾರಿಗೆ ಬೇಕದು? ಶರೀರ ತಯಾರು ಮಾಡೋರಿಗೆ ಮತ್ತು ಚಹಾ ಕುಡಿಯೋರಿಗೆ ಅಷ್ಟು. ಅದು ಸಾಕು ಮುಗಿದು ಹೋಗಿಬಿಡ್ತು. ಅದನ್ನು ಹೆಚ್ಚು ಬೆಳ್ಕೊಂಡು ಕೂತ್ಬಿಟ್ಟಿದ್ವಿ. ಸುಲಭ ಹಾಕಿಬಿಟ್ರೆ 3 ವರ್ಷ ಚಿಂತೆ ಅಂತೇಳಿ ಅದು ತಪ್ಪಬೇಕಾಗಿದೆ. ಜೊತೆಗೆ ಇನ್ನುಳಿದ ಬೆಳೆ ಬೆಳೆದ್ರೆ